ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವಾಗ ಈ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸೆಕ್ಟರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವಾಗ ಇಂಡಿಯಾದಲ್ಲಿ ನೋಡಿಕೊಂಡ್ರೆ ಸಮ್ಮರ್ ಶುರು ಆಗಿದೆ. ಇವಾಗ ನಿಮ್ಮೂರಲ್ಲಿ ಟೆಂಪರೇಚರ್ ಎಷ್ಟಿದೆ ಅಂತ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ನಮ್ಮೂರಲ್ಲಿ ನೋಡಿಕೊಂಡ್ರೆ ಆವ್ರೇಜ್ ಆಗಿ 30 ಡಿಗ್ರೀಸ್ಗಿನ್ನ ಟೆಂಪರೇಚರ್ ಜಾಸ್ತಿನೇ ಇರುತ್ತೆ. ಅದಾದಮೇಲೆ ಪ್ರತಿ ವರ್ಷ ನೋಡ್ತಾ ಇದ್ದೀರಾ, ಈ ಟೆಂಪರೇಚರ್ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇದೆ. ಒಂದು 5 ವರ್ಷದಿಂದ ನೋಡಿಕೊಂಡ್ರೆ ನಮ್ಮೂರಲ್ಲಿ ಆವ್ರೇಜ್ ಆಗಿ 22 ಡಿಗ್ರೀಸಿಂದ 25 ಡಿಗ್ರೀಸ್ವರೆಗೂ ಟೆಂಪರೇಚರ್ ಇರೋದು. ಅದಾದಮೇಲೆ 25 ಡಿಗ್ರೀಸಿಂದ 28 ಡಿಗ್ರೀಸ್ವರೆಗೂ ಟೆಂಪರೇಚರ್ ಬಂತು. ಮತ್ತು ಇವಾಗ ನೋಡಿಕೊಂಡ್ರೆ ಟೆಂಪರೇಚರ್ ಬಂದು 30 ಡಿಗ್ರೀಸ್ಗಿನ್ನ 35 ಡಿಗ್ರೀಸ್ವರೆಗೂ ಟಚ್ ಆಗ್ತಾ ಇದೆ. ಮತ್ತು ಬರೀ ನಮ್ಮೂರಲ್ಲಿ ಮಾತ್ರನೇ ಅಲ್ಲ, ಆಲ್ ಓವರ್ ಇಂಡಿಯಾದಲ್ಲೂ ಅಷ್ಟೇ ಟೆಂಪರೇಚರ್ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಅದನ್ನು ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ EMS ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಕಂಪನೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಅದರಲ್ಲೂ EMS ಸೆಗ್ಮೆಂಟಲ್ಲಿ ಈ ಏರ್ ಕಂಡೀಷ್ನರ್ ಮ್ಯಾನುಫ್ಯಾಕ್ಚರರ್ಸ್ ಯಾರು ಮಾಡ್ತಾ ಇದ್ದಾರೆ ಆ ಕಂಪನೀಸ್ ಬಗ್ಗೆ ಡೀಟೇಲಾಗಿ ಮಾತಾಡ್ಕೊಳ್ಳೋಣ. ಇವಾಗ ನಮ್ಮ ಇಂಡಿಯಾದಲ್ಲಿ ನೋಡಿಕೊಂಡ್ರೆ ಈ AC ಪೆನೆಟ್ರೇಷನ್ ಅನ್ನೋದು ತುಂಬಾ ಕಮ್ಮಿ ಇದೆ ಗ್ಲೋಬಲ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ. ಅದ್ರ ಜೊತೆಗೆ ಇಂಡಿಯಾದಲ್ಲಿ ನೋಡಿಕೊಂಡ್ರೆ AC ಡಿಮ್ಯಾಂಡ್ ಅನ್ನೋದು ತುಂಬಾ ಇನ್ಕ್ರೀಸ್ ಆಗ್ತಾ ಬರ್ತಾನೆ ಇದೆ. ಇವಾಗ ಸಮ್ಮರ್ ಬೇರೆ ಶುರು ಆಗಿದೆ ಅಲ್ಲ, ಅದರಲ್ಲೂ ಸಹ ಈ ACಗಂತೂ ತುಂಬಾ ಡಿಮ್ಯಾಂಡ್ ಇದೆ. ರೀಸೆಂಟ್ ಟೈಮಲ್ಲಿ ಒಂದು ನ್ಯೂಸ್ ಕೂಡ ಅಪ್ಡೇಟ್ ಆಗಿತ್ತು. ಇವಾಗ ಇಂಡಿಯಾದಲ್ಲಿ ಈ ಏರ್ ಕಂಡೀಷ್ನರ್ ರಿಲೇಟೆಡ್ ಆಗಿ ಶಾರ್ಟೇಜ್ ಇದೆ ಅಂತ ಕೂಡ ಅಪ್ಡೇಟ್ ಆಗಿತ್ತು. ಎಕ್ಸಾಂಪಲ್, ಇವಾಗ AC ಪೆನೆಟ್ರೇಷನ್ ಇಂಡಿಯಾದಲ್ಲಿ ಯಾವ ಥರ ಇದೆ ಅಂತ ನೋಡಿಕೊಂಡ್ರೆ, ಒಂದೂರಲ್ಲಿ ಒಂದು 500 ಮನೆ ಇದೆ ಅಂತ ನೋಡಿಕೊಂಡ್ರೆ ಅದರಲ್ಲಿ ಬರೀ 100 ಮನೆಯಲ್ಲಿ ಮಾತ್ರನೇ ACs ಇರೋದು. ಅಷ್ಟು ತುಂಬಾ ಕಮ್ಮಿ ಇದೆ. ಅದರಲ್ಲೂ ಈ ಮೇನ್ ಸಿಟೀಸಲ್ಲಿ ಈ ಥರ ಇರೋದು. ಇನ್ನು ಟೌನ್ಸಿಗೆ ಬಂದರೆ ಅಥವಾ ಇನ್ನು ಹಳ್ಳಿಗೆ ಬಂದರೆ AC ಪೆನೆಟ್ರೇಷನ್ ಅನ್ನೋದು ತುಂಬಾ ಕಮ್ಮಿ ಇದೆ. ಇವಾಗ ಬಿಸಿಲು ಅನ್ನೋದು ಪ್ರತಿ ಊರಲ್ಲೂ ಇದ್ದೇ ಇರುತ್ತಲ್ಲ, ಅದಕ್ಕೋಸ್ಕರ ಪ್ರತಿಯೊಬ್ಬರ ಮನೇಲಿ ನೋಡ್ಕೊಂಡ್ರು ಫ್ಯಾನ್ ಅನ್ನೋದು ಇದ್ದೇ ಇರುತ್ತೆ. ಅದಾದಮೇಲೆ ಸ್ವಲ್ಪ ಎಕ್ಸ್ಟೆಂಡ್ಗೆ ಹೋಗ್ತಿದ್ದಂಗೆ ಏರ್ ಕೂಲರ್ಸ್ನ ತರ್ತಾರೆ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು ಅಂತಂದರೆ ಪ್ರತಿಯೊಬ್ಬರ ಮನೆಯಲ್ಲೂ AC ಅನ್ನೋದು ಇದ್ದೇ ಇರುತ್ತೆ ನೆಕ್ಸ್ಟ್ 4-5 ಇಯರ್ಸಲ್ಲಿ. ಅದಕ್ಕೋಸ್ಕರ ಈ AC ಡಿಮ್ಯಾಂಡ್ ಅನ್ನೋದು ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾನೆ ಇರೋದು. ಅದ್ರ ಜೊತೆಗೆ ಇವಾಗ ನಾನು ಏನು ಕಂಪ್ನೀಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಈ ಕಂಪ್ನೀಸ್ ಎಲ್ಲ ಬರೀ ಏರ್ ಕಂಡೀಷ್ನರ್ಸ್ ಮಾತ್ರನೇ ಅಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು, ತುಂಬಾನೇ ಅಪ್ಲಯನ್ಸಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಎಕ್ಸಾಂಪಲ್, ಇವಾಗ ವಾಷಿಂಗ್ ಮಷಿನ್ಸ್, ರೆಫ್ರಿಜಿರೇಟರ್ಸ್, ಮೈಕ್ರೋ ಓವೆನ್ಸ್, ಹೀಟರ್ಸ್, TV, ಮೊಬೈಲ್ಸ್, ಈ ಥರ ತುಂಬಾನೇ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ನ ಈ ಕಂಪನೀಸ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಅದ್ರ ಜೊತೆಗೆ ಇಂಡಿಯಾದಲ್ಲಿ ನೋಡಿಕೊಂಡ್ರೆ ಐಫೋನ್ಸ್ನ ಅಸೆಂಬಲ್ ಮಾಡ್ತಾರೆ. ಇವಾಗ ಅಸೆಂಬಲ್ ಮಾಡಿ ಇದನ್ನು ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯಾರು ಮಾಡ್ತಾರೆ ಅಂತ ನೋಡಿಕೊಂಡ್ರೆ 2 ಕಂಪನೀಸ್ ಇದೆ. ಒಂದು ಫಾಕ್ಸ್ಕಾನ್, ಅದಾದಮೇಲೆ ಟಾಟಾ ಎಲೆಕ್ಟ್ರಾನಿಕ್ಸ್. ಇವಾಗ ಅಸೆಂಬಲ್ ಮಾಡೋದ್ರಿಂದ ಈ 2 ಕಂಪನೀಸ್ಗೆ ತುಂಬಾ ಅಡ್ವಾಂಟೇಜ್ ಇರುತ್ತೆ. ಇವಾಗ ಇದಕ್ಕೂ ಮುಂಚೆ ನೋಡಿಕೊಂಡ್ರೆ ಚೈನಾದಲ್ಲೆಲ್ಲ ಮಾಡ್ತಾಯಿದ್ರು. ಅದಾದಮೇಲೆ ಶಾಮಿ, ಸ್ಯಾಮ್ಸಂಗ್, ಮೋಟೋರೋಲಾ ಈ ಕಂಪನೀಸ್ಗೆಲ್ಲ ಇಂಡಿಯಾದಲ್ಲಿ ಯಾರು ಅಸೆಂಬಲ್ ಮಾಡಿ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅಂತ ನೋಡಿಕೊಂಡ್ರೆ ಡಿಕ್ಸಾನ್ ಟೆಕ್ನಾಲಜೀಸ್. ಈ ಕಂಪನಿಗೆ ಈ 3 ಕಂಪನೀಸಿಂದ ತುಂಬಾ ಅಡ್ವಾಂಟೇಜ್ ಇರುತ್ತೆ. ಈ ಕಂಪನಿ ಬಗ್ಗೆ ಕೂಡ ಲಾಸ್ಟಲ್ಲಿ ಮಾತಾಡಿದ್ದೀನಿ ಡೀಟೇಲಾಗಿ. ಮತ್ತು ಅದ್ರ ಜೊತೆಗೆ ಇವಾಗ EMS ಸೆಕ್ಟರ್ ಏನಿದೆ, EMS ಸೆಕ್ಟರಲ್ಲಿ ಹೈ ಗ್ರೋತ್ ಇರುತ್ತೆ. ಅದ್ರ ಜೊತೆಗೆ ಗೌರ್ಮೆಂಟ್ ಕೂಡ ಸ್ವಲ್ಪ PLI ಸ್ಕೀಮ್ಸ್ ಕೊಟ್ಟು ಈ ಸೆಗ್ಮೆಂಟ್ನ ತುಂಬಾ ಎಂಕರೇಜ್ ಮಾಡ್ತಾ ಇದೆ. ಇವಾಗ ರೀಸೆಂಟಾಗಿ ನೋಡಿಕೊಂಡ್ರೆ ನಿಯರ್ಲಿ 40,000 crores PLI ಸ್ಕೀಮ್ಸ್ನ ಅನೌನ್ಸ್ ಮಾಡಿದ್ರು. ಅದರಲ್ಲಿ EMS ಸೆಕ್ಟರ್ಗೂ ಕೂಡ ತುಂಬಾ ಅಡ್ವಾಂಟೇಜ್ ಇದೆ. ಅದಾದಮೇಲೆ ಯಾಕೆ ಈ ಥರ ಗೌರ್ಮೆಂಟ್ ಈ ಥರ ಇಷ್ಟು ಪುಷ್ ಮಾಡ್ತಾ ಇದೆ ಈ ಸೆಗ್ಮೆಂಟ್ನ ಅಂತ ನೋಡಿಕೊಂಡ್ರೆ, ಇವಾಗ ಪ್ರತಿಯೊಂದು ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ನ ಮುಂಚೆ ಎಲ್ಲಿಂದ ತರ್ತಾ ಇದ್ವಿ ಹೇಳಿ, ಚೈನಾಯಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ವಿ. ಅದಕ್ಕೋಸ್ಕರ ಗೌರ್ಮೆಂಟ್ ಇವಾಗ ಮೇಕಿಂಗ್ ಇಂಡಿಯಾ ಇನಿಷಿಯೇಟಿವಿಂದ, ಅದ್ರ ಜೊತೆಗೆ ವಿಕಸಿತ್ ಭಾರತ್ ಇನಿಷಿಯೇಟಿವಿಂದ PLI ಸ್ಕೀಮ್ಸ್ನ ಈ ಕಂಪನೀಸ್ಗೆಲ್ಲ ತುಂಬಾ ಅನೌನ್ಸ್ ಮಾಡ್ತಾ ಇದೆ. ಅದ್ರ ಜೊತೆಗೆ ಚೈನಾ +1 ಸ್ಟ್ರಾಟಜಿಯಿಂದ ಕೂಡ ನಮ್ಮ ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸ್ಗೆ ತುಂಬಾ ಅಡ್ವಾಂಟೇಜ್ ಇರುತ್ತೆ. ಇವಾಗ ನೋಡಿಕೊಂಡ್ರೆ ಸ್ವಲ್ಪ ಕಮ್ಮಿನೇ ಅಡ್ವಾಂಟೇಜ್ ಇದೆ. ಆದರೆ ಕಮ್ಮಿಂಗ್ ಟೈಮಲ್ಲಿ ನಮ್ಮ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅನ್ನೋದು ತುಂಬಾ ಹೈ ಗ್ರೋತ್ ಇರುತ್ತೆ. ಅದರಲ್ಲಿ ಈ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದು ತುಂಬಾ ಪ್ರಾಮಿನೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ. ಅದಕ್ಕೋಸ್ಕರ ಈ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ನ ಒಂದ್ಸಲ ಕಂಪ್ಲೀಟಾಗಿ ಫೋಕಸ್ ಮಾಡಿ. ಈ ವಿಡಿಯೋದಲ್ಲಿ ಈ ಕಂಪನೀಸ್ ಬಿಸ್ನೆಸ್ ಏನು ಮಾಡುತ್ತೆ, ಅಡ್ವಾಂಟೇಜಸ್ ಏನಿದೆ, ಕಮಿಂಗ್ ಟೈಮಲ್ಲಿ ಗ್ರೋತ್ ಯಾವ ಥರ ಇರುತ್ತೆ ಅಂತ ಪ್ರತಿಯೊಂದನ್ನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತು ಇವಾಗ ಇಂಡಿಯಾದಲ್ಲಿ ನೋಡಿಕೊಂಡ್ರೆ ಈ AC ಪೆನೆಟ್ರೇಷನ್ ಅನ್ನೋದು ಜಸ್ಟ್ 14% ಮಾತ್ರನೇ ಇರೋದು. ಮತ್ತು ಇದು ನೆಕ್ಸ್ಟ್ 2-3 ಇಯರ್ಸ್ಗೆಲ್ಲ 18%ಗೆ ರೀಚ್ ಆಗುತ್ತೆ ಅಂತ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಈ ಥರ ಪೆನೆಟ್ರೇಷನ್ ಇನ್ಕ್ರೀಸ್ ಆಗೋದ್ರಿಂದ ಈ ಎಲ್ಲ ಕಂಪನೀಸ್ಗೆ ತುಂಬಾ ಅಡ್ವಾಂಟೇಜ್ ಇರುತ್ತೆ. ಅದ್ರ ಜೊತೆಗೆ ಈ ಕಂಪನೀಸ್ ಏನಿದ್ದಾವೆ, ಈ ಕಂಪನೀಸ್ ಕ್ಲೈಂಟ್ಸ್ ನೋಡಿಕೊಂಡ್ರೆ ತುಂಬಾ ದೊಡ್ಡ ದೊಡ್ಡ ಕಂಪನೀಸ್ ಕೂಡ ಇದ್ದಾವೆ, ಇಂಟರ್ನ್ಯಾಷನಲ್ ಕಂಪನೀಸ್ ಕೂಡ ಇದ್ದಾವೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ EMS ಸೆಕ್ಟರ್ ರಿಲೇಟೆಡ್ ಆಗಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ, ತುಂಬಾ ಯೂಸ್ಫುಲ್ ಇನ್ಫಾರ್ಮೇಷನ್ ಇರುತ್ತೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಇವಾಗ ಇಪ್ಯಾಕ್ ಡ್ಯೂರಬಲ್, ಇದೊಂದು EMS ಕಂಪನಿ, ಅಂದರೆ
ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಈ ಕಂಪನಿ ಬಗ್ಗೆ ತುಂಬ ಸಲನೇ ಮಾತಾಡ್ಕೊಂಡಿದ್ವಿ. ಮತ್ತು ಇವಾಗ ಆಲ್ ಟೈಮ್ ಐಸಿಂದ ನೋಡಿಕೊಂಡ್ರೆ 45% ಕರೆಕ್ಟ್ ಆಗಿದೆ. ಇವಾಗ ಈ ಕಂಪನಿ ಕರೆಂಟ್ ಮಾರ್ಕೆಟ್ ಪ್ರೈಸ್ ನೋಡಿಕೊಂಡ್ರೆ 367 ಟ್ರೇಡ್ ಆಗ್ತಾ ಇದೆ. ಆದರೆ ಈ ಮಾರ್ಕೆಟ್ ರ್ಯಾಲಿಯಲ್ಲಿ ನೋಡಿಕೊಂಡ್ರೆ ನಿಯರ್ಲಿ 650ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಇವಾಗ ರೀಸೆಂಟಾಗಿ ಮಾರ್ಕೆಟಲ್ಲಿ ಕರೆಕ್ಷನ್ ಯಾವಾಗ ಶುರು ಆಯಿತೋ ಅವಾಗಿಂದನೂ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾನೆ ಬರ್ತಾ ಇದೆ. ಯಾಕಂದ್ರೆ ಈ ಮಾರ್ಕೆಟ್ ರ್ಯಾಲಿ ಯಾವಾಗ ಶುರು ಆಯಿತೋ ಅವಾಗಿಂದ ಆಲ್ ಟೈಮ್ ಐಸ್ವರೆಗೂ ನೋಡಿಕೊಂಡ್ರೆ ಎಬೋ 300% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ತರ ರ್ಯಾಲಿ ಆದ್ಮೇಲೆ ರೀಸೆಂಟ್ ಆಗಿ ಮಾರ್ಕೆಟ್ ತುಂಬಾನೇ ಕರೆಕ್ಟ್ ಆಗಿದೆ ಅಲ್ಲ, ಅದರಿಂದ ಈ ಕಂಪನಿಯಲ್ಲಿ ಏನಾದರೂ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ನಡೆದಿರ್ಬೋದು. ನೆಕ್ಸ್ಟ್ ಇವಾಗ ಈ ಕಂಪನಿ ಬಿಸ್ನೆಸ್ ಬಗ್ಗೆ ನೋಡ್ಕೊಂಡ್ರೆ ಈ ರೂಮ್ ಏರ್ ಕಂಡೀಷನರ್ ಸೆಗ್ಮೆಂಟ್ ಅಲ್ಲಿ ಇವರು ಇಂಡಿಯಾದಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಪ್ಲೇಯರ್. ಮತ್ತೆ ಇವಾಗ ನೋಡ್ಕೊಂಡ್ರೆ 24% ಮಾರ್ಕೆಟ್ ಶೇರ್ನ ಕೂಡ ಹೋಲ್ಡ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವರು ಒರಿಜಿನಲ್ ಡಿಸೈನ್ ಮ್ಯಾನುಫ್ಯಾಕ್ಚರರ್ ಕೂಡ. ಇವಾಗ ಇವ್ರ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ನೋಡ್ಕೊಂಡ್ರೆ ಈ ರೂಮ್ ಏರ್ ಕಂಡೀಷನರ್ಸ್ ಅಲ್ಲಿ ಇಂಡೋರ್ ಯೂನಿಟ್ಸ್ನ, ಔಟ್ಡೋರ್ ಯೂನಿಟ್ಸ್ನ, ವಿಂಡೋ ಏರ್ ಕಂಡೀಷನರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮತ್ತೆ ಇದರಲ್ಲಿ ತುಂಬಾನೇ ದೊಡ್ಡ ದೊಡ್ಡ ಕಂಪನೀಸ್ ಇವ್ರ ಕ್ಲೈಂಟ್ಸ್ ಆಗಿದ್ದಾರೆ. ಯಾರ್ಯಾರು ಅಂತ ನೋಡ್ಕೊಂಡ್ರೆ ಬ್ಲೂ ಸ್ಟಾರ್, ಡೈಕಿನ್, ಕ್ಯಾರಿಯರ್ ಈ ತರ ದೊಡ್ಡ ದೊಡ್ಡ ಕಂಪನೀಸ್ಗೆ ಇವ್ರ ಪ್ರಾಡಕ್ಟ್ಸ್ನ ಸಪ್ಲೈ ಮಾಡ್ತಾರೆ. ಇವಾಗ ಈ ಕಂಪನೀಸ್ ಜೊತೆ ನಿಯರ್ಲಿ 8 ಇಯರ್ಸ್ ಇಂದ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಇವರು ಈ ಸ್ಮಾಲ್ ಡೊಮೆಸ್ಟಿಕ್ ಅಪ್ಲಯನ್ಸಸ್ ಇರುತ್ತಲ್ಲ ಇವನ್ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಏನೇನಂತ ಅಂದ್ರೆ ಇಂಡಕ್ಷನ್ ಕುಕ್ಟಾಪ್, ಮಿಕ್ಸರ್ ಗ್ರೈಂಡರ್, ವಾಟರ್ ಡಿಸ್ಪೆನ್ಸರ್ ಇವನ್ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡಿ ತುಂಬಾನೇ ದೊಡ್ಡ ಕಂಪನೀಸ್ ಎಲ್ಲ ಇವ್ರ ಕ್ಲೈಂಟ್ಸ್ ಆಗಿದ್ದಾರೆ. ಯಾವ್ಯಾವ ಕಂಪನೀಸ್ ಅಂತ ನೋಡ್ಕೊಂಡ್ರೆ ಬಜಾಜ್ ಎಲೆಕ್ಟ್ರಾನಿಕ್ಸ್, BSH, ಉಷಾ ಈ ಕಂಪನೀಸ್ಗೆ ಈ ಪ್ರಾಡಕ್ಟ್ಸ್ನೆಲ್ಲ ಸಪ್ಲೈ ಮಾಡ್ತಾರೆ. ಲಾಸ್ಟ್ 6 ಇಯರ್ಸ್ ಇಂದನೂ ಈ ಕಂಪನೀಸ್ ಎಲ್ಲ ಇವ್ರ ಕ್ಲೈಂಟ್ಸ್ ಆಗಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಈ ಏರ್ ಕೂಲರ್ಸ್ ಗೊತ್ತಲ್ವಾ, ಇದರಲ್ಲಿ ತುಂಬಾನೇ ಕಂಪನೀಸ್ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ. ಇವಾಗ ವೋಲ್ಟಾಸ್ ಆಗಲಿ, ಸಿಂಫೋನಿ ಆಗಲಿ ಈ ಕಂಪನೀಸ್ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಈ ಏರ್ ಕೂಲರ್ಸ್ಗೆ ಬೇಕಾಗಿರೋ ಪ್ಲಾಸ್ಟಿಕ್ ಕಾಂಪೊನೆಂಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮತ್ತೆ ಯಾವ್ದಾದ್ರು ಬಲ್ಕ್ ಆರ್ಡರ್ಸ್ ಬಂದ್ರೆ ಅವ್ರಿಗೂ ಸಹ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾರೆ. ಇದ್ರ ಜೊತೆಗೆ ಇವರು ಸ್ವಲ್ಪ ಕಾಂಪೊನೆಂಟ್ಸ್ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ACs ಅಲ್ಲಿ ಮತ್ತೆ ಇನ್ನೂ ಸ್ವಲ್ಪ ಪ್ರಾಡಕ್ಟ್ಸ್ ಅಲ್ಲಿ ಬಳಸ್ತೀವಲ್ಲ. ಎಕ್ಸಾಂಪಲ್ ಇವಾಗ ಹೀಟ್ ಎಕ್ಸ್ಚೇಂಜರ್ಸ್, ಅದಾದ್ಮೇಲೆ ಮೆಟಲ್ ಶೀಟ್ಸ್ ಅಂದ್ರೆ ಎಕ್ಸಾಂಪಲ್ ಇವಾಗ ACs ಅಲ್ಲಿ ಔಟ್ಡೋರ್ ಯೂನಿಟ್ ಇರುತ್ತಲ್ವಾ, ಆ ಔಟ್ಡೋರ್ ಯೂನಿಟ್ ಅಲ್ಲಿ ಫ್ರಂಟ್ ಪಾರ್ಟ್ ಇರುತ್ತೆ ನೋಡಿ, ಅದನ್ನ ಕೂಡ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದಾದ್ಮೇಲೆ ಇಂಜೆಕ್ಷನ್ ಮೋಲ್ಡೆಡ್ ಕಾಂಪೊನೆಂಟ್ಸ್, ಕ್ರಾಸ್ ಫ್ಯಾನ್ ಫ್ಲೋ, PCBs, ಯೂನಿವರ್ಸಲ್ ಮೋಟರ್, ಕಾಪರ್ ಟ್ಯೂಬಿಂಗ್, ಕಾಪರ್ ಫ್ಯಾಬ್ರಿಕೇಟೆಡ್ ಆಕ್ಸಿಲ್ ಫ್ಯಾನ್ಸ್. ಫ್ರೆಂಡ್ಸ್ ಇವಾಗ ನಾವೇನೇನು ಕಾಂಪೊನೆಂಟ್ಸ್ ಬಗ್ಗೆ ಮಾತಾಡ್ಕೊಂಡ್ವಿ, ಈ ಕಾಂಪೊನೆಂಟ್ಸ್ನೆಲ್ಲ ಏರ್ ಕಂಡೀಷನರ್ಸ್ ಅಲ್ಲಿ ಬಳಸ್ತಾರೆ. ಅದಕ್ಕೋಸ್ಕರನೇ ಇವರು ಈ ಸೆಗ್ಮೆಂಟ್ ಅಲ್ಲಿ ಇಷ್ಟು ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾ ಇರೋದು. ಫ್ರೆಂಡ್ಸ್ ಇವಾಗ ಇವ್ರಿಗೆ 3 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದಾವೆ. ಮತ್ತೆ ಆಲ್ಮೋಸ್ಟ್ ಇವಾಗ ನಾವೇನೇನು ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡ್ಕೊಂಡ್ವಿ ಈ ಪ್ರಾಡಕ್ಟ್ಸ್ನೆಲ್ಲನೂ ಇವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಈ 3 ಪ್ಲಾಂಟ್ಸ್ ಅಲ್ಲಿ. ಮತ್ತೆ ಕಮಿಂಗ್ ಟೈಮಲ್ಲಿ ಈ ಲಾರ್ಜ್ ಡೊಮೆಸ್ಟಿಕ್ ಅಪ್ಲಯನ್ಸಸ್ ಇರುತ್ತಲ್ಲ ಈ ಸೆಗ್ಮೆಂಟ್ಗೆ ಕೂಡ ಎಂಟರ್ ಆಗ್ತೀವಿ ಅಂತ ಹೇಳಿದ್ದಾರೆ. ಇವಾಗ ಈ ಸೆಗ್ಮೆಂಟ್ ಅಲ್ಲಿ ವಾಷಿಂಗ್ ಮಷಿನ್ಸ್, ರೂಮ್ ಹೀಟರ್ಸ್, ಏರ್ ಫ್ರೈಯರ್ಸ್, ಟವರ್ ಫ್ಯಾನ್ಸ್, ಇಂಡಕ್ಷನ್ ವಾಟರ್ ಹೀಟರ್ಸ್, ಏರ್ ಡ್ರೈಯರ್ಸ್ ಈ ಪ್ರಾಡಕ್ಟ್ಸ್ನೆಲ್ಲ ಇವರು ಕಮಿಂಗ್ ಟೈಮಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಫ್ರೆಂಡ್ಸ್ ಇವಾಗ ಈ RAC ಬಗ್ಗೆ ಮಾತಾಡ್ಕೊಂಡ್ವಲ್ಲ, ಈ ರೂಮ್ ಏರ್ ಕಂಡೀಷನರ್ ಸೆಗ್ಮೆಂಟ್ ಇಂದನೇ ಇವ್ರಿಗೆ ಹೈಯೆಸ್ಟ್ ರೆವೆನ್ಯೂಸ್ ಬರ್ತಾ ಇರೋದು. ಇದೊಂದೇ ಸೆಗ್ಮೆಂಟ್ ಇಂದನೇ ನಿಯರ್ಲಿ 75% ಆಫ್ ರೆವೆನ್ಯೂಸ್ ಬರುತ್ತೆ. ಮತ್ತೆ ಅವಾಗ ಕ್ಲೈಂಟ್ಸ್ ಬಗ್ಗೆ ಕೂಡ ಮಾತಾಡ್ಕೊಂಡವಲ್ಲ, ಒಂದ್ಸಲ ಇಮೇಜ್ನ ಕ್ಲಿಯರ್ ಆಗಿ ನೋಡಿ, ಎಂತೆಂಥ ದೊಡ್ಡ ದೊಡ್ಡ ಕಂಪನೀಸ್ಗೆಲ್ಲ ಇವ್ರ ಪ್ರಾಡಕ್ಟ್ಸ್ನ ಕೊಡ್ತಾ ಇದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇವ್ರ ಕ್ಲೈಂಟ್ಸ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾನೇ ದೊಡ್ಡ ದೊಡ್ಡ ಕಂಪನೀಸ್ ಇದಾವೆ. ಬಜಾಜ್ ಎಲೆಕ್ಟ್ರಾನಿಕ್ಸ್ ಇದೆ, ಬ್ಲೂ ಸ್ಟಾರ್ ಇದೆ, ಬಟರ್ಫ್ಲೈ ಇದೆ, ಕ್ರೋಮಾ ಇದೆ, ಡಂಕಿನ್ ಇದೆ, ಗೋದ್ರೇಜ್, ಹೈಯರ್, ಹೆವೆಲ್ಸ್, ಪ್ಯಾನಾಸೋನಿಕ್, ಫಿಲಿಪ್ಸ್, ಉಷಾ ಈ ತರ ದೊಡ್ಡ ದೊಡ್ಡ ಕಂಪನೀಸ್ಗೆಲ್ಲ ಇವ್ರ ಪ್ರಾಡಕ್ಟ್ಸ್ನ ಕೊಡ್ತಾ ಇದ್ದಾರೆ. ಮತ್ತೆ ಫ್ರೆಂಡ್ಸ್ ಇವಾಗ ಈ ಕಂಪನಿ ನೋಡ್ಕೊಂಡ್ರೆ ಲಾಸ್ಟ್ ಇಯರ್ ಜನವರಿ ಟೈಮಲ್ಲಿ IPO ಬಂತು. IPO ನೋಡ್ಕೊಂಡ್ರೆ ತುಂಬಾನೇ ಡಿಸ್ಕೌಂಟ್ ಅಲ್ಲೇ ಲಿಸ್ಟ್ ಆಯ್ತು. ಅದಾದ್ಮೇಲೂ ಕೂಡ ನಿಯರ್ಲಿ 30% ವರೆಗೂ ಫಾಲ್ ಆಗಿತ್ತು. ಮತ್ತೆ ಫಾಲ್ ಆಗಿ ಮಾರ್ಕೆಟ್ ಯಾವಾಗ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಹೋಯ್ತೋ ಅವಾಗ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ನೆಕ್ಸ್ಟ್ 3 ಇಯರ್ಸ್ ಅಲ್ಲಿ ಇವರು 45% CAGR ಅಲ್ಲಿ ಗ್ರೋ ಆಗ್ತೀವಿ ಅಂತ ಕೂಡ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಯಾಕಂದ್ರೆ ಇವಾಗ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಸಮ್ಮರ್ ಅಲ್ಲಿ ಪ್ರತಿ ವರ್ಷ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾನೆ ಇದೆ. ಹಿಂದಿನ ವರ್ಷ ಎಷ್ಟು ಟೆಂಪರೇಚರ್ ಇತ್ತೋ ಈ ವರ್ಷ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ. ಮತ್ತೆ ಮುಂದಿನ ವರ್ಷ ನೋಡ್ಕೊಂಡ್ರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ. ಅದಕ್ಕೋಸ್ಕರ ಈ ಸಮ್ಮರ್ ಸೀಸನ್ ಅಲ್ಲಿ ಈ ಏರ್ ಕಂಡೀಷನರ್ಸ್ಗೆ ಡಿಮ್ಯಾಂಡ್ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ. ಇವಾಗ ಈ ಕಂಪನಿಗೆ ನೋಡ್ಕೊಂಡ್ರೆ ಈ ರೂಮ್ ಏರ್ ಕಂಡೀಷನರ್ ಸೆಗ್ಮೆಂಟ್ ಇಂದನೇ 75% ಆಫ್ ರೆವೆನ್ಯೂಸ್ ಬರುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ 3 ಇಯರ್ಸ್ ಅಲ್ಲಿ ಇವರು 45% CAGR ಅಲ್ಲಿ ಗ್ರೋ ಆಗ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿರೋದು. ಮತ್ತೆ ಫೈನಲ್ ಆಗಿ ನೋಡ್ಕೊಂಡ್ರೆ ಈ ಕಂಪನಿ ಬಿಸ್ನೆಸ್ ಏನಿದೆ, ಈ ಕಂಪನಿ ಬಿಸ್ನೆಸ್ ಸ್ವಲ್ಪ ಸಿಕ್ಲಿಕಲ್ ಆಗಿರುತ್ತೆ. ಇವಾಗ Q4 ಮತ್ತೆ Q1 ಅಲ್ಲಿ ನೋಡ್ಕೊಂಡ್ರೆ ಇವರು ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ. ಲಾಸ್ಟ್ 3 ಇಯರ್ಸ್ ಕೂಡ ಅದೇ ತರ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರು ಈ ಸಮ್ಮರ್ ಟೈಮಲ್ಲಿ. ಇನ್ನು ಮಿಕ್ಕಿರೋ ಟೈಮಲ್ಲಿ ನೋಡ್ಕೊಂಡ್ರೆ ಈ Q2 ಅಲ್ಲಿ ಮತ್ತೆ Q3 ಅಲ್ಲಿ ನೋಡ್ಕೊಂಡ್ರೆ ಸ್ವಲ್ಪ ರಿಸಲ್ಟ್ಸ್ ಅಲ್ಲಿ ವೀಕ್ ಇರೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರನೇ ಈ ಬಿಸ್ನೆಸ್ ಸಿಕ್ಲಿಕಲ್ ಆಗಿರುತ್ತೆ ಅಂತ ಹೇಳಿದ್ದು.
ನೆಕ್ಸ್ಟ್ PG ಎಲೆಕ್ಟ್ರೋಪ್ಲಾಸ್ಟ್, ಇದೊಂದು EMS ಕಂಪನಿ. ಈ ಕಂಪನಿ ಬಿಸ್ನೆಸ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತು ಈ ಕಂಪನಿ ನೋಡಿಕೊಂಡ್ರೆ 2003 ಶುರು ಆಯಿತು. ಇವಾಗ ಆಗಲೇ ಮಾತಾಡ್ಕೊಂಡಂಗೆ ಇಪ್ಯಾಕ್ ಡ್ಯೂರಬಲ್ಸಲ್ಲಿ ಅವರು ಬರೀ ಒರಿಜಿನಲ್ ಡಿಸೈನ್ ಮ್ಯಾನುಫ್ಯಾಕ್ಚರರ್ ಆಗಿದ್ರು. ಆದರೆ ಈ ಕಂಪನಿ ನೋಡಿಕೊಂಡ್ರೆ ಒರಿಜಿನಲ್ ಡಿಸೈನ್ ಮ್ಯಾನುಫ್ಯಾಕ್ಚರರ್ ಕೂಡ, ಅದ್ರ ಜೊತೆಗೆ ಒರಿಜಿನಲ್ ಎಕ್ವಿಪ್ಮೆಂಟ್ಸ್ನ ಕೂಡ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಪ್ಲಾಸ್ಟಿಕ್ ಇಂಜೆಕ್ಷನ್ ಮೋಲ್ಡಿಂಗ್ನ ಸಹ ಮಾಡ್ತಾರೆ. ಹೆಂಗಂತ ಅಂದರೆ ಇವಾಗ ಗೋಲ್ಡು ಸಿಲ್ವರ್ ಇರುತ್ತೆ ಅಂದ್ಕೊಳ್ಳಿ, ಅದನ್ನು ಕರಗಿಸ್ಬಿಟ್ಟು ನಾವೊಂದು ಶೇಪ್ಗೆ ತರ್ತೀವಿ ಪ್ರಾಡಕ್ಟ್ಗೋಸ್ಕರ. ಅದೇ ಥರ ಪ್ಲಾಸ್ಟಿಕ್ ಸಬ್ಸ್ಟೆನ್ಸಸ್ ಇರುತ್ತಲ್ಲ, ಅದನ್ನು ಮೌಲ್ಡ್ಗೆ ಹಾಕಿ ಹೀಟ್ ಮಾಡಿ ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್ನ ತಯಾರು ಮಾಡ್ತಾರೆ. ಇವಾಗ ಈ ಕಂಪನಿ ನೋಡಿಕೊಂಡ್ರೆ ಆಲ್ ಟೈಮ್ ಐಸಿಂದ 17% ಕರೆಕ್ಟ್ ಆಗಿದೆ. ಮತ್ತು ಅಂದರೆ ಫ್ರೈಡೇ ಕ್ಲೋಸಿಂಗ್ ನೋಡಿಕೊಂಡ್ರು ನಿಯರ್ಲಿ 6 to 7% ಕರೆಕ್ಟ್ ಆಗಿತ್ತು. ನೆಕ್ಸ್ಟ್ ಇವಾಗ ಈ ಕಂಪನಿ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ನೋಡಿಕೊಂಡ್ರೆ ಮೊದಲನೇದಾಗಿ ಹೇರ್ ಕಂಡೀಷ್ನರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ಆಗಲೇ ಹೇಳ್ದಂಗೆ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಅಲ್ಲ, ಅದಕ್ಕೋಸ್ಕರ ಈ ಏರ್ ಕಂಡೀಷ್ನರ್ಸಲ್ಲಿ ಬಳಸೋ ತುಂಬಾ ಕಾಂಪೊನೆಂಟ್ಸ್ನ ಇವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಯಾವುದ್ಯಾವುದು ಅಂತ ನೋಡಿಕೊಂಡ್ರೆ, ಒಂದು ಪ್ಲಾಸ್ಟಿಕ್ ಮೋಲ್ಡಿಂಗ್ ಕಾಂಪೊನೆಂಟ್ಸ್, ಅದಾದಮೇಲೆ ಪೇಂಟೆಡ್ ಅನ್ಪೇಂಟೆಡ್ ಮೆಟಲ್ ಶೀಟ್ಸ್. ಆಗಲೇ ಹೇಳ್ದಂಗೆ ಈ ಔಟ್ಡೋರ್ ಯೂನಿಟ್ಸಲ್ಲಿ ಮೆಟಲ್ ಶೀಟ್ ಇರುತ್ತೆ ಅಂತ ಹೇಳಿದೆ ಅಲ್ಲ, ಅದನ್ನು ಸಹ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮತ್ತು ಹೀಟ್ ಎಕ್ಸ್ಚೇಂಜರ್ಸ್ನ PCBಸ್ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈ ಇಂಡೋರ್ ಯೂನಿಟ್ಸ್ಗೂ ಔಟ್ಡೋರ್ ಯೂನಿಟ್ AC ಗೋಸ್ಕರ. ಅದಾದಮೇಲೆ ಇವರು ಒರಿಜಿನಲ್ ಡಿಸೈನ್ ಮ್ಯಾನುಫ್ಯಾಕ್ಚರರ್ ಕೂಡ. ಇದರಲ್ಲಿ ನೋಡಿಕೊಂಡ್ರೆ ಈ 4D ವಿಂಗ್ಸ್, ಅಂದರೆ ಇವಾಗ AC ಇರುತ್ತೆ ಅಂದ್ಕೊಳ್ಳಿ, ACಯಲ್ಲಿ ಯಾವುದೋ ಒನ್ ಡೈರೆಕ್ಷನಲ್ಲಿ ಮಾತ್ರನೇ ಗಾಳಿ ಬರ್ತಾ ಇರುತ್ತೆ, ಅದನ್ನು ಮಲ್ಟಿಪಲ್ ಡೈರೆಕ್ಷನ್ ಅಂದರೆ 4 ಡೈರೆಕ್ಷನಲ್ಲೂ ಗಾಳಿ ಬರೋದಕ್ಕೋಸ್ಕರ ಈ 4D ವಿಂಗ್ಸ್ನ ಯೂಸ್ ಮಾಡ್ತಾರೆ. ಆ ಕಾಂಪೊನೆಂಟ್ನು ಸಹ ಇವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದ್ರ ಜೊತೆಗೆ PM 2.5 ಫಿಲ್ಟರ್ಸ್ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದೇನಕ್ಕೆ ಬಳಸ್ತಾರೆ ಅಂತ ಅಂದರೆ ಇವಾಗ ACಗಳಲ್ಲಿ ತುಂಬಾ ಪೊಲ್ಯೂಷನ್ ಗಾಳಿ ಸಹ ಬರ್ತಾ ಇರುತ್ತಲ್ಲ, ಅದಕ್ಕೋಸ್ಕರ ಆ ಪೊಲ್ಯೂಷನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ಫಿಲ್ಟರ್ನ ಬಳಸ್ತಾರೆ. ಈ ಫಿಲ್ಟರ್ನ ಸಹ ಇವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇವಾಗ ಈ ಕಂಪನಿ ಹತ್ರ ಪ್ರೆಸೆಂಟ್ ಈ ರೂಮ್ ಏರ್ ಕಂಡೀಷ್ನರ್ ಅಲ್ಲಿ ಕೆಪಾಸಿಟಿ ಎಷ್ಟಿದೆ ಅಂತ ನೋಡಿಕೊಂಡ್ರೆ 2 ಮಿಲಿಯನ್ ಪರ್ ಆ್ಯನಮ್ ಕೆಪಾಸಿಟಿ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇವಾಗ ಈ ಏರ್ ಕಂಡೀಷ್ನರ್ಸ್ ಬಗ್ಗೆ ಮಾತಾಡ್ಕೊಂಡ್ವಿ. ಇವಾಗ ನೋಡಿಕೊಂಡ್ರೆ ಈ ವಾಷಿಂಗ್ ಮಿಷಿನ್ಸ್ನ ಕೂಡ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದ್ರ ಕೆಪಾಸಿಟಿ ಎಷ್ಟಿದೆ ಅಂತ ನೋಡಿಕೊಂಡ್ರೆ 1.2 ಮಿಲಿಯನ್ ಯೂನಿಟ್ ಪರ್ ಆ್ಯನಮ್ ಕೆಪಾಸಿಟಿ ಇದೆ ಅಂತ ಹೇಳಿದ್ದಾರೆ. ಅದಾದಮೇಲೆ LED ಟೆಲಿವಿಷನ್ಸ್ನ, ಏರ್ ಕೂಲರ್ಸ್ನ, ಬಾತ್ರೂಮ್ ಫಿಟ್ಟಿಂಗ್ಸ್ನ, ಆಟೋ ಕಾಂಪೊನೆಂಟ್ಸ್ನ ಸಹ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇವ್ರಿಗೆ ಇವಾಗ ಪ್ರೆಸೆಂಟ್ ನೋಡಿಕೊಂಡ್ರೆ ಇಂಡಿಯಾದಲ್ಲಿ 10 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದ್ದಾವೆ. ಮತ್ತು ಈ REC ಏನಿದೆ, ರೂಮ್ ಏರ್ ಕಂಡೀಷ್ನರ್ ಸೆಗ್ಮೆಂಟಿಂದನೇ ಇವ್ರಿಗೆ ಹೈಯೆಸ್ಟ್ ರೆವಿನ್ಯೂಸ್ ಬರುತ್ತೆ. ಮತ್ತು ಲಾಸ್ಟ್ 5 ಇಯರ್ಸಲ್ಲಿ ನೋಡಿಕೊಂಡ್ರೆ 34% CAGR ಅಲ್ಲಿ ಗ್ರೋ ಆಗಿದ್ದಾರೆ. ನೆಕ್ಸ್ಟ್ 3 ಇಯರ್ಸಲ್ಲಿ ನೋಡಿಕೊಂಡ್ರೆ ಅಂದರೆ ಫಿನಾನ್ಷಿಯಲ್ ಇಯರ್ 25ಇಂದ 27ವರೆಗೂ ನೋಡಿಕೊಂಡ್ರೆ 44% CAGR ಅಲ್ಲಿ ಗ್ರೋ ಆಗ್ತೀವಿ ಅಂತ ಸಹ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಈ ಕಂಪನಿ ಕ್ಲೈಂಟ್ಸ್ ನೋಡಿಕೊಂಡ್ರೆ ತುಂಬಾ ದೊಡ್ಡ ದೊಡ್ಡ ಕಂಪನೀಸ್ ಇದ್ದಾವೆ. ಒಂದು ಸಲ ಇಮೇಜ್ನ ನೋಡಿ, ನಿಯರ್ಲಿ 20ಇಂದ 30 ಕಂಪನೀಸ್ವರೆಗೂ ಇದ್ದಾವೆ. ಅದರಲ್ಲೂ ಎಲ್ಲ ತುಂಬಾ ದೊಡ್ಡ ದೊಡ್ಡ ಕಂಪನೀಸ್. ಮತ್ತು ಈ ಕಂಪನಿ ಪ್ರಾಡಕ್ಟ್ಸ್ ಎಲ್ಲ ನಾವು ದಿನನಿತ್ಯ ಬಳಸ್ತಾನೆ ಇರ್ತೀವಿ. ಅಂಥ ಕಂಪನೀಸ್ಗೆ ಇವ್ರ ಪ್ರಾಡಕ್ಟ್ಸ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಇವಾಗ ಇದರಲ್ಲಿ ನೋಡಿಕೊಂಡ್ರೆ ಇಲ್ಲಿ ಬ್ಲೂ ಸ್ಟಾರ್ ಇದೆ, ಆಸ್ಟ್ರೋಲ್ ಇದೆ. ಇವಾಗ ಆಸ್ಟ್ರಲ್ ನೋಡಿಕೊಂಡ್ರೆ ಇದೊಂದು ಪೈಪಿಂಗ್ ಕಂಪನಿ ಅಲ್ಲ. ಈ PG ಎಲೆಕ್ಟ್ರೋಪ್ಲಾಸ್ಟರ್ ನೋಡಿಕೊಂಡ್ರೆ ಈ ಬಾತ್ರೂಮ್ ಫಿಟ್ಟಿಂಗ್ಸ್ ರಿಲೇಟೆಡ್ ಆಗೋನು ಇವರು ವರ್ಕ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ಆ ಪ್ರಾಡಕ್ಟ್ಸ್ನ ಈ ಕಂಪನಿಗೆ ಕೊಡ್ತಾರೆ. ಮತ್ತು ಇದೇ ಲಿಸ್ಟಲ್ಲಿ ನೋಡಿಕೊಂಡ್ರೆ ಮದರ್ಸನ್ ಇದೆ. ಇವಾಗ ಈ ಕಂಪನಿಗೆ ನೋಡಿಕೊಂಡ್ರೆ ಆಟೋಮೇಟಿವ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ ಅಂತ ಹೇಳಿದೆ ಅಲ್ಲ, ಇದರಲ್ಲಿ ನೋಡಿಕೊಂಡ್ರೆ ಈ ಕಾರ್ಸಲ್ಲಿ ಸೈಡ್ ಮಿರರ್ಸ್ ಇರುತ್ತಲ್ಲ, ಆ ಮಿರರ್ ರಿಲೇಟೆಡ್ ಆಗೂ ಸಹ ವರ್ಕ್ ಮಾಡ್ತಾರೆ. ಅದಕ್ಕೋಸ್ಕರನೇ ಆ ಸೈಡ್ ಮಿರರ್ಸ್ನ ಈ ಕಂಪನೀಸ್ಗೂ ಸಪ್ಲೈ ಮಾಡ್ತಾರೆ. ಮತ್ತು ಒನಿಡಾ ಇದೆ, ಒನಿಡಾಗೂ ಅಷ್ಟೇ ಈ LED TVs ಇರ್ತಾವಲ್ಲ, ಆ LED TVಸ್ನ ಸಪ್ಲೈ ಮಾಡ್ತಾರೆ. ಅದೇ ಥರ ನೋಡಿಕೊಂಡ್ರೆ ತುಂಬಾ ದೊಡ್ಡ ದೊಡ್ಡ ಕಂಪನೀಸ್ ಎಲ್ಲ ಇಲ್ಲೇ ಇದ್ದಾವೆ. ಇವಾಗ ಹೋಂಡಾ ಇದೆ, ಅನಿವೆಲ್ ಇದೆ, ಹೆವೆಲ್ಸ್ ಇದೆ, ಹೈಯರ್ ಇದೆ, ಲಾವಾ, LG, ಲುಮ್ಯಾಕ್ಸ್, ವೋಲ್ಟಾಸ್, ಈ ಥರ ತುಂಬಾ ದೊಡ್ಡ ದೊಡ್ಡ ಕಂಪನೀಸ್ಗೆ ಇವ್ರ ಪ್ರಾಡಕ್ಟ್ಸ್ನ ಸಪ್ಲೈ ಮಾಡ್ತಾರೆ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ಆಗಲೇ ಮಾತಾಡ್ಕೊಂಡಂಗೆ ಈ ಕಂಪನಿ ಬಿಸ್ನೆಸ್ ಕೂಡ ಸ್ವಲ್ಪ ಸಿಕ್ಲಿಕಲ್ ಆಗಿರುತ್ತೆ. ಈ ಸಮ್ಮರ್ ಸೀಸನಲ್ಲಿ ನೋಡಿಕೊಂಡ್ರೆ ಒಳ್ಳೆ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ. ಅದೇ Q2 ಮತ್ತು Q3 ಅಲ್ಲಿ ನೋಡಿಕೊಂಡ್ರೆ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಯಾಕಂದರೆ ಇವ್ರಿಗೆ 70% ಆಫ್ ರೆವಿನ್ಯೂಸ್ ಎಲ್ಲ ಈ REC ಸೆಗ್ಮೆಂಟ್ ಅಂದರೆ ರೂಮ್ ಏರ್ ಕಂಡೀಷ್ನರ್ ಸೆಗ್ಮೆಂಟಿಂದನೇ ಬರುತ್ತೆ. ಅದಕ್ಕೋಸ್ಕರನೇ ಬಿಸ್ನೆಸ್ಸಲ್ಲಿ ಸ್ವಲ್ಪ ಸಿಕ್ಲಿಕಾಲಿಟಿ ಇರುತ್ತೆ ಅಂದಿದ್ದು. ಮತ್ತು ಕಮಿಂಗ್ ಟೈಮಲ್ಲಿ ಇನ್ನು ಮಿಕ್ಕಿರೋ ಸೆಗ್ಮೆಂಟಲ್ಲೂ ಕೂಡ ಅದೇ ಥರ ಸ್ಟ್ರಾಂಗಾಗಿ ಗ್ರೋ ಆಗ್ತಾ ಹೋದರೆ ಈ ಕಂಪನೀಸಲ್ಲಿ ಯಾವುದೇ ಥರ ಸಿಕ್ಲಿಕಾಲಿಟಿ ಇರಲ್ಲ. ಮತ್ತು ವ್ಯಾಲ್ಯೂಯೇಷನ್ ಪಾರ್ಟ್ ನೋಡಿಕೊಂಡ್ರೆ ಇವಾಗ ಈ ಕಂಪನಿ ಸ್ವಲ್ಪ ಎಕ್ಸ್ಪೆನ್ಸಿವಲ್ಲೇ ಇದೆ. ಮತ್ತು ಯಾವುದಾದ್ರೂ ಡೀಸೆಂಟ್ ಕರೆಕ್ಷನಲ್ಲಿ ಈ ಕಂಪನಿ ಕರೆಕ್ಟ್ ಆದರೆ ಆವಾಗ ಒಂದು ಒಳ್ಳೆ ಬೈಯಿಂಗ್ ಆಪರ್ಚುನಿಟಿ ಆಗುತ್ತೆ ಲಾಂಗ್ ಟರ್ಮ್ಗೋಸ್ಕರ. ಅದಾದಮೇಲೆ
ಸಿಕ್ಲಿಕ್ಯಾಲಿಟಿ ಕೂಡ ಇರುತ್ತೆ ಅಂತ ನೆನ್ಪಿಟ್ಕೊಬೇಕು ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ. ಮತ್ತೆ ಅದಾದಮೇಲೆ ಈ ಕಂಪನಿ ನೋಡಿಕೊಂಡ್ರೆ ಮ್ಯೂಚುವಲ್ ಫಂಡ್ಸ್ ಕೂಡ ಹೋಲ್ಡ್ ಮಾಡ್ತಾ ಇದ್ದಾರೆ. ಯಾವ್ಯಾವ ಕಂಪನೀಸ್ ಅಂತ ನೋಡಿಕೊಂಡ್ರೆ ಮೋತಿಲಾಲ್ ಓಸ್ವಾಲ್, ನಿಪಾನ್ ಇಂಡಿಯಾ, ಆಕ್ಸಿಸ್ ಮ್ಯೂಚುವಲ್ ಫಂಡ್ಸ್ ಅವರು, ಈ ಮೂರು ಮ್ಯೂಚುವಲ್ ಫಂಡ್ಸ್ ಅವರು ಈ ಕಂಪನಿನ ಹೋಲ್ಡ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಆಂಬರ್ ಎಂಟರ್ಪ್ರೈಸಸ್. ಫ್ರೆಂಡ್ಸ್, ಇ ಎಮ್ ಎಸ್ ಸೆಗ್ಮೆಂಟಲ್ಲಿ ಒನ್ ಆಫ್ ದ ಪ್ರಾಮಿನೆಂಟ್ ಪ್ಲೇಯರ್ ಅಂದರೆ ಆಂಬರ್ ಎಂಟರ್ಪ್ರೈಸಸ್ ಏನೇ. ಈ ಕಂಪನಿ ಆಲ್ ಟೈಮ್ ಐಸಿಂದ 19% ಫಾಲ್ ಆಗಿದೆ. ಮತ್ತು ಲಾಸ್ಟ್ ವೀಕಲ್ಲಿ ಒಂದು ಸಲ ಮಾರ್ಕೆಟ್ ರ್ಯಾಲಿ ಆಯ್ತಲ್ಲ, ಆ ಟೈಮಲ್ಲಿ ನೋಡಿಕೊಂಡ್ರೆ ನಿಯರ್ಲಿ 10%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇಲ್ಲ ಅಂತಂದರೆ ಈ ಕಂಪನಿ ಎಬೋ 30% ಫಾಲ್ ಆಗಿತ್ತು ಆಲ್ ಟೈಮ್ ಐಸಿಂದ. ಮತ್ತು ಇವ್ರ ಬಿಸ್ನೆಸ್ ಬಗ್ಗೆ ತಿಳ್ಕೊಳೋಣ. ಇವರು ಅಷ್ಟೇ ಒರಿಜಿನಲ್ ಡಿಸೈನ್ ಮ್ಯಾನುಫ್ಯಾಕ್ಚರರ್, ಅದಾದಮೇಲೆ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಕೂಡ. ಇವರು ಮೇಯ್ನಾಗಿ 3 ಸೆಗ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಾರೆ. ಅದರಲ್ಲಿ ಒಂದು ಕನ್ಸ್ಯೂಮರ್ ಡ್ಯೂರಬಲ್ಸ್. ಈ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಂಡರಲ್ಲಿ ಈ RAC ಬರ್ತದೆ. ಇದರಲ್ಲಿ ನೋಡಿಕೊಂಡ್ರೆ ಸ್ಪ್ಲಿಟ್ AC, ವಿಂಡೋ AC, ಇನ್ವರ್ಟರ್ AC, ಕಸೆಟ್ ACಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈ ಕಸೆಟ್ ACಸ್ ಅಂದರೆ ಇವಾಗ ದೊಡ್ಡ ದೊಡ್ಡ ಶೋರೂಮ್ಸಲ್ಲೆಲ್ಲ ACಸ್ನ ಬಳಸ್ತಾರಲ್ಲ, ಆ ಥರ ACಸ್ನ ಕಸೆಟ್ ACಸ್ ಅಂತಾರೆ. ಅವನ್ನ ಕೂಡ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದರ ಜೊತೆಗೆ ಈ ACಸ್ಗೆ ಬೇಕಾಗಿರೋ ಕಾಂಪೊನೆಂಟ್ಸ್ ಇರ್ತಾವಲ್ಲ, ಆ ಕಾಂಪೊನೆಂಟ್ಸ್ ಎಲ್ಲನೂ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇವಾಗ ಲಾಸ್ಟ್ 2 ಕಂಪನೀಸ್ ಏನೇನು ಕಾಂಪೊನೆಂಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಮಾತಾಡ್ಕೊಂಡ್ವಲ್ಲ, ಆ ಎಲ್ಲ ಕಾಂಪೊನೆಂಟ್ಸ್ನ ಇವರು ಸಹ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದಕ್ಕೋಸ್ಕರ ಇವಾಗ ಈ ಕಾಂಪೊನೆಂಟ್ಸ್ನ ಡೀಟೇಲಾಗಿ ಮೆನ್ಷನ್ ಮಾಡ್ತಿಲ್ಲ. ಈ RAC ಸೆಗ್ಮೆಂಟ್ ಏನಿದೆ, ಈ RAC ಸೆಗ್ಮೆಂಟಿಂದನೇ 86% ಆಫ್ ರೆವಿನ್ಯೂಸ್ ಬರೋದು. ಮತ್ತು ಇದ್ರ ಜೊತೆಗೆ ಇವರು ರೆಫ್ರಿಜಿರೇಟರ್, ವಾಷಿಂಗ್ ಮಿಷಿನ್, ಮೈಕ್ರೋವೇವ್, ವಾಟರ್ ಪ್ಯೂರಿಫೈಯರ್, ಆಟೋಮೊಬೈಲ್ಸ್, ಎನರ್ಜಿ ಮೆಟ್ರಿಕ್ಸ್, ಸೆಟ್ ಆಫ್ ಬಾಕ್ಸ್, ಸ್ಮಾರ್ಟ್ ವಾಚಸ್, ಈ ಎಲ್ಲ ಪ್ರಾಡಕ್ಟ್ಸ್ಗೆ ಇವರು ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಮತ್ತು ಈ ವಾಷಿಂಗ್ ಮಿಷಿನ್ಸ್ ಏನಿದೆ, ವಾಷಿಂಗ್ ಮಿಷಿನ್ಸ್ಗೋಸ್ಕರ ರಿಸೋಜಿತ್ ರೀಇನ್ಫೋರ್ಸ್ ಅನ್ನೋ ಕಂಪನಿ ಜೊತೆ ಜಾಯಿಂಟ್ ವೆಂಚರ್ ಕೂಡ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಎರಡನೇ ಸೆಗ್ಮೆಂಟ್ ಬಂದು ಎಲೆಕ್ಟ್ರಾನಿಕ್ ಡಿವಿಷನ್. ಇದರಲ್ಲಿ ನೋಡಿಕೊಂಡ್ರೆ PCBಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮತ್ತು ಸೆಮಿ ಕಂಡಕ್ಟರ್ ರಿಲೇಟೆಡ್ ಆಗೂ ವರ್ಕ್ ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರ ಒಂದು ಕೊರಿಯನ್ ಕಂಪನಿ ಜೊತೆ ಜಾಯಿಂಟ್ ವೆಂಚರ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಥರ ಸೆಮಿ ಕಂಡಕ್ಟರ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾ ತುಂಬ ಸೆಗ್ಮೆಂಟ್ಗೆ ಎಂಟರ್ ಆಗೋದಕ್ಕೆ ನೋಡ್ತಾ ಇದ್ದಾರೆ. ಡಿಫೆನ್ಸ್, ಏರೋಸ್ಪೇಸ್, IT, ಟೆಲಿಕಾಮ್, ಆಟೋಮೊಬೈಲ್ಸ್, ಈ ಥರ ತುಂಬ ಸೆಗ್ಮೆಂಟ್ಗೆ ಎಂಟರ್ ಆಗೋದಕ್ಕೆ ನೋಡ್ತಾ ಇದ್ದಾರೆ. ನೋಡಬೇಕು ಕಮಿಂಗ್ ಟೈಮಲ್ಲಿ ಈ ಸೆಗ್ಮೆಂಟಲ್ಲೆಲ್ಲ ಇನ್ನು ಯಾವ ಥರ ಗ್ರೋ ಆಗ್ತಾರೆ ಅಂತ. ಫೈನಲಿ ಥರ್ಡ್ನೇ ಸೆಗ್ಮೆಂಟ್ ಬಂದು ರೈಲ್ವೇಸ್, ಸಬ್ಸಿಸ್ಟಮ್ಸ್ ಮತ್ತು ಡಿಫೆನ್ಸ್ ಡಿವಿಷನ್ಸ್. ಇದರಲ್ಲಿ ನೋಡಿಕೊಂಡ್ರೆ ಈ ರೈಲ್ವೇಸ್ ರಿಲೇಟೆಡ್ ಆಗಿ ತುಂಬಾ ಪ್ರಾಡಕ್ಟ್ಸ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಎಕ್ಸಾಂಪಲ್ ಇವಾಗ ಈ ರೈಲ್ವೇಸಲ್ಲಿ ಬಳಸೋ ಡೋರ್ಸ್ ಆಗಲಿ, ಪ್ಯಾಂಟ್ರೀಸ್ ಆಗಲಿ, ಮತ್ತು ಡ್ರೈವರ್ ಕ್ಯಾಬಿನ್ ACs ಆಗಲಿ, ಇವನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದ್ರ ಜೊತೆಗೆ ಗ್ಯಾಂಗ್ವೇಸ್ ಅಂದರೆ ಎಕ್ಸಾಂಪಲ್ ಇವಾಗ ಬೆಂಗಳೂರು ಮೆಟ್ರೋಸ್ ನೋಡಿದ್ದೀವಲ್ಲ, ಒಂದು ಕಂಪಾರ್ಟ್ಮೆಂಟ್ನ ಮತ್ತು ಇನ್ನೊಂದು ಕಂಪಾರ್ಟ್ಮೆಂಟ್ನ ಜಾಯಿನ್ ಮಾಡೋದಕ್ಕೋಸ್ಕರ ಅಲ್ಲಿ ಸೆಂಟ್ರಲ್ಲಿ ಒಂದು ರಬ್ಬರ್ ಮೆಟೀರಿಯಲ್ನ ಯೂಸ್ ಮಾಡ್ತಾರಲ್ಲ, ಆ ರಬ್ಬರ್ ಮೆಟೀರಿಯಲ್ನ ಗ್ಯಾಂಗ್ವೇಸ್ ಅಂತಾರೆ. ಇದನ್ನು ಕೂಡ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನೆಕ್ಸ್ಟ್ ಫ್ರೆಂಡ್ಸ್, ಇವಾಗ ಈ ಆಂಬರ್ ಎಂಟರ್ಪ್ರೈಸಸ್ ಬಿಸ್ನೆಸ್ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವಾಗ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಅದಾದಮೇಲೆ ಈ ಕಂಪನಿನೂ ಅಷ್ಟೇ ತುಂಬಾ ಮ್ಯೂಚುವಲ್ ಫಂಡ್ಸ್ ಹೋಲ್ಡ್ ಮಾಡ್ತಾ ಇದ್ದಾರೆ. ಯಾವ್ಯಾವ ಕಂಪನೀಸ್ ಅಂತ ನೋಡಿಕೊಂಡ್ರೆ ಕೊಟಕ್ ಮ್ಯೂಚುವಲ್ ಫಂಡ್ಸ್ ಅವರು, ಗೋಲ್ಡ್ಮನ್ ಸ್ಯಾಕ್ಸ್ ಅವರು, ಮೋತಿಲಾಲ್ ಓಸ್ವಾಲ್, HSBC, ಸುಂದರಂ ಮ್ಯೂಚುವಲ್ ಫಂಡ್ಸ್, ಈ ಮ್ಯೂಚುವಲ್ ಫಂಡ್ಸ್ ಅವರೆಲ್ಲ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅದಾದಮೇಲೆ DIS ನೋಡಿಕೊಂಡ್ರೆ ಪ್ರತಿ ಕ್ವಾರ್ಟರ್ಲೂ ಅವ್ರ ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊತಾನೆ ಬರ್ತಾ ಇದ್ದಾರೆ. ನೋಡೋಣ ಈ ಕಂಪನಿ ಕಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋ ಆಗುತ್ತೆ ಅಂತ. ಅದ್ರ ಜೊತೆಗೆ ಈ ಕಂಪನಿ ವ್ಯಾಲ್ಯೂಷನ್ಸ್ ನೋಡಿಕೊಂಡ್ರೆ ತುಂಬಾ ಎಕ್ಸ್ಪೆನ್ಸಿವಲ್ಲಿರುತ್ತೆ. ಯಾಕಂದರೆ ಇದು ಹೈ ಗ್ರೋತ್ ಕಂಪನಿ, ಅದಕ್ಕೋಸ್ಕರ ವ್ಯಾಲ್ಯೂಷನ್ಸ್ ಕೂಡ ತುಂಬಾ ಎಕ್ಸ್ಪೆನ್ಸಿವಲ್ಲಿರುತ್ತೆ. ಒಂದು ವೇಳೆ ಈ ಕಂಪನಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಏನಾದರೂ ವೀಕಾಗಿ ಪೋಸ್ಟ್ ಮಾಡಿದ್ರೆ ಆವಾಗ ಮಾತ್ರ ತುಂಬಾ ಕರೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫೈನಲಿ ಡಿಕ್ಸಾನ್ ಟೆಕ್ನಾಲಜೀಸ್, ಇದು ಅಷ್ಟೇ ಒಂದು EMS ಕಂಪನಿನೇ. ಈ ಕಂಪನಿ ರೀಸೆಂಟ್ ಟೈಮಲ್ಲಿ ತುಂಬಾ ಕರೆಕ್ಟ್ ಆಗಿದೆ. ಮಾರ್ಕೆಟ್ ಬುಲ್ರನ್ನಲ್ಲಿ ನೋಡಿಕೊಂಡ್ರೆ ನಿಯರ್ಲಿ 19,000ವರೆಗೂ ರೀಚ್ ಆಗಿತ್ತು. ಆದರೆ ರೀಸೆಂಟ್ ಮಾರ್ಕೆಟ್ ಕರೆಕ್ಷನಲ್ಲಿ ಆಲ್ ಟೈಮ್ ಐಸಿಂದ ನೋಡಿಕೊಂಡ್ರೆ 31% ಫಾಲ್ ಆಗಿದೆ. ಮತ್ತು ಇವ್ರ ಬಿಸ್ನೆಸ್ ಬಗ್ಗೆ ನೋಡಿಕೊಂಡ್ರೆ ಇವರು ಸಹ ಒರಿಜಿನಲ್ ಡಿಸೈನ್ ಮ್ಯಾನುಫ್ಯಾಕ್ಚರರ್ ಮತ್ತು ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರು. ನೆಕ್ಸ್ಟ್ ಇವಾಗ ಇವ್ರ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ನೋಡಿಕೊಂಡ್ರೆ ಮೊದಲನೇದಾಗಿ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸಲ್ಲಿ ನೋಡಿಕೊಂಡ್ರೆ LED TVಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹೋಮ್ ಅಪ್ಲಯನ್ಸಸಲ್ಲಿ ನೋಡಿಕೊಂಡ್ರೆ ವಾಷಿಂಗ್ ಮಿಷಿನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಲೈಟಿಂಗ್ ಸೊಲ್ಯೂಷನ್ಸಲ್ಲಿ LED ಬಲ್ಬ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮತ್ತು ಮೊಬೈಲ್ ಫೋನ್ಸ್ನ ಸಹ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದ್ರ ಜೊತೆಗೆ ಆದಿತ್ಯ ಇನ್ಫೋಟೆಕ್ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು CCTVಸ್ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮತ್ತು ಥರ್ಮಾಮೀಟರ್ನ, ಸೆಟ್ ಆಫ್ ಬಾಕ್ಸ್ನ, ಲ್ಯಾಪ್ಟಾಪ್ಸ್ನ, ಟ್ಯಾಬ್ಲೆಟ್ಸ್ನ, ಈ ಎಲ್ಲ ಪ್ರಾಡಕ್ಟ್ಸ್ನ ಇವರು ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಮತ್ತು ಇವ್ರ ಕ್ಲೈಂಟ್ಸ್ ನೋಡಿಕೊಂಡ್ರೆ ತುಂಬಾ ದೊಡ್ಡ ದೊಡ್ಡ ಕಂಪನೀಸೇ ಇದ್ದಾವೆ. ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸಲ್ಲಿ ನೋಡಿಕೊಂಡ್ರೆ ಸ್ಯಾಮ್ಸಂಗ್, ಫಿಲಿಪ್ಸ್, ನೋಕಿಯಾ, ಇನ್ನೂ ಹಲವಾರು ದೊಡ್ಡ ಕಂಪನೀಸ್ ಇದ್ದಾವೆ.
ಹೋಮ್ ಅಪ್ಲಯನ್ಸಸ್ ಅಲ್ಲಿ ನೋಡ್ಕೊಂಡ್ರೆ ಬಾಷ್, ಗೋದ್ರೇಜ್, ಪ್ಯಾನಸೋನಿಕ್ ಈ ಥರ ತುಂಬಾನೇ ಕಂಪನೀಸ್ ಇದ್ದಾವೆ. ಮತ್ತೆ ಈ ಕಂಪನಿ ರೀಸೆಂಟ್ ಟೈಮಲ್ಲಿ ಯಾಕೆ ಇಷ್ಟು ಫಾಲ್ ಆಗಿದೆ ಅಂತ ನೋಡ್ಕೊಂಡ್ರೆ ರೀಸೆಂಟ್ ಕ್ವಾರ್ಟರ್ಸಲ್ಲಿ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರು. ಅದ್ರ ಜೊತೆಗೆ ಸ್ವಲ್ಪ ವ್ಯಾಲ್ಯೂಯೇಷನ್ ಕನ್ಸರ್ನ್ ಇಂದ ಸಹ ಈ ಕಂಪನಿ ಇಷ್ಟು ಕರೆಕ್ಟ್ ಆಗಿರೋದು. ಮತ್ತೆ ಈ ಥರ ಎಬೋ 30% ಕರೆಕ್ಟ್ ಆಗಿರೋದಕ್ಕೆ FIS ನೋಡ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ಈ ಕಂಪನಿಯಲ್ಲಿ ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊತಾನೆ ಬರ್ತಾ ಇದ್ದಾರೆ. ಮತ್ತೆ ಇವ್ರ ಫ್ಯೂಚರ್ ಪ್ಲಾನ್ ನೋಡ್ಕೊಂಡ್ರೆ ಫ್ಯೂಚರಲ್ಲಿ ಈ IT ಹಾರ್ಡ್ವೇರಲ್ಲಿ ಅಂದರೆ ಲ್ಯಾಪ್ಟಾಪ್ಸ್ನ ಮಾಸ್ ಪ್ರೊಡಕ್ಷನ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಓವರ್ ಆಲ್ ಈ EMS ಸೆಗ್ಮೆಂಟಲ್ಲಿ ಸ್ಟ್ರಾಂಗ್ ಪ್ರೆಸೆನ್ಸ್ ಇರೋ ಕಂಪನಿ ಇದು. ನೋಡೋಣ ಇವರು ಕಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋ ಆಗ್ತಾರೆ ಅಂತ. ಇದುವರೆಗೂ ಲಾಸ್ಟ್ 3 ಕಂಪನೀಸ್ ಬಗ್ಗೆ ಏನು ಮಾತಾಡ್ಕೊಂಡ್ವಿ ಅವರೆಲ್ಲ ಈ ರೂಮ್ ಏರ್ ಕಂಡೀಷನರ್ ಸೆಗ್ಮೆಂಟಲ್ಲಿ ಪ್ರಾಮಿನೆಂಟ್ ಪ್ಲೇಯರ್ಸ್ ಬಗ್ಗೆ ಮಾತಾಡ್ಕೊಂಡ್ವಿ. ಇವ್ರೂ ಅಷ್ಟೇ ಅದೇ EMS ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ಆದರೆ ಇವ್ರ ಬಿಸ್ನೆಸ್ ನೋಡಿಕೊಂಡ್ರೆ ಸ್ವಲ್ಪ ಚೇಂಜ್ ಇದೆ ಅಷ್ಟೇ. ಮತ್ತು ಇವ್ರ ಕಡೆಯಿಂದ ಇನ್ನೊಂದು ಅಪ್ಡೇಟ್ ಕೂಡ ಇದೆ. ಏನಂತ ಅಂದರೆ ಕಮಿಂಗ್ ಟೈಮಲ್ಲಿ 1000 crores ಇನ್ವೆಸ್ಟ್ ಮಾಡಿ ತಮಿಳ್ನಾಡಲ್ಲಿ ಒಂದು ಪ್ಲಾಂಟ್ ಓಪನ್ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಈ ಕಂಪನಿ ಕಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋ ಆಗ್ತಾರೆ ಅಂತ. ಫ್ರೆಂಡ್ಸ್, ಇವಾಗ EMS ಸೆಗ್ಮೆಂಟ್ ಬಗ್ಗೆ ಕಂಪ್ಲೀಟಾಗಿ ಮಾತಾಡ್ಕೊಂಡಿದ್ವಿ. ಯಾರ್ಯಾರು ಏನೇನು ಬಿಸ್ನೆಸ್ ಮಾಡ್ತಾರೆ, ಯಾವ್ಯಾವ ಡಿವಿಷನ್ಸಿಂದ ಎಷ್ಟೆಷ್ಟು ರೆವಿನ್ಯೂಸ್ ಬರುತ್ತೆ ಅಂತ ಪ್ರತಿಯೊಂದನ್ನು ಡೀಟೇಲಾಗಿ ಮಾತಾಡ್ಕೊಂಡಿದ್ದೀವಿ. ಈ 4 ಕಂಪನೀಸ್ ಏನಿದ್ದಾವೆ ಈ EMS ಸೆಗ್ಮೆಂಟಲ್ಲಿ ತುಂಬಾ ಪ್ರಾಮಿನೆಂಟ್ ಪ್ಲೇಯರ್ಸ್ ಇವರೆಲ್ಲ. ನೋಡೋಣ ಕಮಿಂಗ್ ಟೈಮಲ್ಲಿ ಇವರೆಲ್ಲ ಯಾವ ಥರ ಗ್ರೋ ಆಗ್ತಾರೆ ಅಂತ. ಜೊತೆಗೆ ಇವಾಗ ಆಲ್ ಟೈಮ್ ಐಸಿಂದ ನೋಡಿಕೊಂಡ್ರೆ ತುಂಬಾ ಕರೆಕ್ಟ್ ಆಗಿದೆ. ಒಂದು ಮಾರ್ಕೆಟ್ ಕಂಡೀಷನಿಂದ, ಅದಾದಮೇಲೆ ಸ್ವಲ್ಪ ವ್ಯಾಲ್ಯೂಷನ್ ಕನ್ಸರ್ನಿಂದನೂ ಒಂದೊಂದು ಕ್ವಾರ್ಟರಲ್ಲಿ ಕರೆಕ್ಟ್ ಆಗಿದ್ದಾವೆ. ಮತ್ತು ಕಮಿಂಗ್ ಕ್ವಾರ್ಟರ್ಸಲ್ಲಿ ಇವ್ರು ಏನಾದರೂ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿ ಅದ್ರ ಜೊತೆಗೆ ಇವ್ರ ಬಿಸ್ನೆಸ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿರೋ ಚಾನ್ಸಸ್ ಇದೆ. ಗೌರ್ಮೆಂಟ್ ಸಹ PLI ಸ್ಕೀಮ್ಸಲ್ಲಿ ಈ ಕಂಪನೀಸ್ಗೆ ತುಂಬಾ ಎಂಕರೇಜ್ ಸಹ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಕಮಿಂಗ್ ಟೈಮಲ್ಲಿ ಇನ್ನೂ ಯಾವ ಥರ ಗ್ರೋ ಆಗ್ತಾರೆ ಅಂತ ನೋಡಬೇಕು. ಈ 4 ಕಂಪನೀಸಲ್ಲಿ ಯಾವ ಕಂಪನೀಸ್ ಹೈ ಗ್ರೋತ್ ಇರುತ್ತೆ ಅಂತ ನೋಡಿಕೊಂಡ್ರೆ ಒಂದು ಡಿಕ್ಸಾನ್ ಟೆಕ್ನಾಲಜೀಸ್, ಅದಾದಮೇಲೆ ಆಂಬರ್ ಎಂಟರ್ಪ್ರೈಸಸ್. ಈ 2 ಕಂಪನೀಸ್ ತುಂಬಾ ಗ್ರೋ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಅದ್ರ ಜೊತೆಗೆ ಈ 2 ಕಂಪನೀಸ್ ಬಿಸ್ನೆಸ್ ಕೂಡ ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ಕಮಿಂಗ್ ಟೈಮಲ್ಲಿ ಇನ್ನೂ ಹೈ ಗ್ರೋತ್ ಇರೋ ಚಾನ್ಸಸ್ ಇದೆ. ನೋಡೋಣ ಲಾಂಗ್ ಟರ್ಮಲ್ಲಿ ಈ ಕಂಪನೀಸ್ ಎಲ್ಲ ಯಾವ ಥರ ಗ್ರೋ ಆಗ್ತಾರೆ ಅಂತ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ಥ್ಯಾಂಕ್ ಯು.